ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿ ಶ್ರೀ ವೈದ್ಯನಾಥ ಪಾಟೀಲ್ರ ಜನ್ಮದಿನದ ನಿಮಿತ್ತ ಚಿಂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರ ಶರಣು ಪಪ್ಪ ಹಾಗೂ ಅರುಣ್ ಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 29ರಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿ ವೈದ್ಯನಾಥ್ ಪಾಟೀಲ್ರ ಜನ್ಮದಿನ ಮತ್ತು 371J ಪುನಃಸ್ಥಾಪನಾ ಕುರಿತು ಚಿಂತನ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಚಿಂತನಾ ಸಭೆಯಲ್ಲಿ ಅನುಷ್ಠಾನಗೊಳ್ಳಬೇಕಾದ ಸಮಸ್ಯೆಗಳು, ಪ್ರಮುಖ ಉದ್ದೇಶಗಳು, ಬೇಡಿಕೆಗಳು ಇದರ ಬಗ್ಗೆ ಮಾಹಿತಿಯನ್ನು ಮತ್ತು ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದರು. ಈ ಸಭೆಯಲ್ಲಿ ಅನೇಕ ಬುದ್ಧಿಜೀವಿಗಳು ಭಾಗವಹಿಸಲಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ ಆರ್ಟ್ಸ್32 ಕನ್ನಡ ನ್ಯೂಸ್ ಕಲಬುರಗಿ. ಜನ್ಮದಿನದ ನಿಮಿತ್ತವಾಗಿ 371 ಜೇದ ಪೂರ್ಣಾನುಷ್ಠಾನ ಕುರಿತು ಚಿಂತನೆ ಸಭೆಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಹಾಗೂ ಹೋರಾಟ ಸಮಿತಿಯ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಾನು ಶರಣಾರ್ಥಿಗಳು. ಇವತ್ತಿನ ಈ ಒಂದು ಮುಖ್ಯ ಉದ್ದೇಶ ಏನಂದರೆ 371J ಯಾವ ರೀತಿಯಿಂದ ಒಂದು ಅನುಷ್ಠಾನಕ್ಕೆ ಬಂತು, ಇದರ ಹಿಂದೆ ಯಾರ್ಯಾರ ಹೋರಾಟ, ಯಾರ್ಯಾರ ಒಂದು ಶ್ರಮ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಮುಖ್ಯವಾಗಿ ಇದನ್ನು ಗುರುತಿಸಿ, ಇದಕ್ಕೆ ಹುಟ್ಟಿಸಿ, ಇದಕ್ಕೆ ಒಂದು ರೂಪ ತರಲಿಕ್ಕೆ ಕಾರಣವಾದಂಥ ನಮ್ಮ ಹಿರಿಯರು ಹಾಗೂ ಈ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೈದ್ಯನಾಥ್ ಪಾಟೀಲ್ ಅವರಿಗೆ ಈ ಶ್ರೇಯಸ್ಸು ಹೋಗುತ್ತೆ. ಅವರ ಒಂದು ಏನು ಶ್ರಮದಿಂದ ನಮ್ಮ ಭಾಗದ ಈ ಒಂದು ಕಲ್ಯಾಣ ಕನ್ನಡದ ಜನತೆಗೆ ಇವತ್ತಿನ ದಿವಸ ಎಜುಕೇಷನ್ ಆಗಿರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ ಮೆಡಿಕಲ್ ಸೀಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ಒಂದು ಒಳ್ಳೆಯ ರೀತಿಯಿಂದ ಸ್ಪಂದನೆ ಸಿಕ್ಕು ಇವತ್ತಿನ ನಮ್ಮ ಭಾಗದ ವಿದ್ಯಾರ್ಥಿಗಳು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಈ 371J ಪೂರ್ಣ ಅನುಷ್ಠಾನ ಆಗಿಲ್ಲ ಅಂತಂಬೋದ್ರ ಬಗ್ಗೆ ನಮಗೊಂದು ಕಳಕಳಿಯ ಒಂದು ಸಂಗತಿ. ಯಾಕಂದರೆ ನಾವು ಈ 371Jನಲ್ಲಿ ಇವತ್ತು ವಿದರ್ಭ ಮಾದರಿಯಲ್ಲಾಗಿರ್ಬೋದು, ಬೇರೆ ಒಂದು 371ರ ಒಂದು ಮಾದರಿಯಲ್ಲಿ ಯಾವ ರೀತಿಯ ಒಂದು ಅನುಷ್ಠಾನಗಳು ಆಗಬೇಕಿತ್ತು ಪೂರ್ಣ ರೂಪದಲ್ಲಿ ಆಗದಿಲ್ಲ. ಈ ಒಂದು ಅನುಷ್ಠಾನ ಆಗಬೇಕು, ಎಲ್ಲ ಪೂರ್ಣಾನುಷ್ಠಾನ ಆಗಬೇಕೆಂಬ ಒಂದು ಉದ್ದೇಶದಿಂದ ನಾವು ಬರುವ 29ನೇ ತಾರೀಕಿನ ದಿವಸ ನಾವು ನಮ್ಮ ನಾಯಕರಾದಂಥ ಶ್ರೀ ವೈದ್ಯನಾಥ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ನಾವು ಪೂರ್ಣಾನುಷ್ಠಾನ ಕುರಿತು ಚಿಂತನಾ ಸಭೆಯನ್ನು ಚೇಂಬರ್ ಆಫ್ ಕಾಮರ್ಸ್ನ ಸಭಾಂಗಣದಲ್ಲಿ SROG ಸಭಾಂಗಣದಲ್ಲಿ ನಾವು ಏರ್ಪಡಿಸಿದ್ದೇವೆ. ಸೊ ಈ ಒಂದು ಮಹತ್ವದ ಒಂದು ಏನು ಸಭೆಗೆ ಕಲಬುರಗಿ ನಗರದ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಇವತ್ತಿನ ದಿವಸ ಯೂತ್ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಹಿರಿಯರಾಗಿರ್ಬೋದು, ಈ ಒಂದು ಸಭೆ ಹೋರಾಟದ ಪ್ರಮುಖ ರೂವಾರಿ ಹಾಗೂ ಪ್ರೇರಣಾ ಶಕ್ತಿಯ ಶ್ರೀ ವೈದ್ಯನಾಥ್ ಪಾಟೀಲ್ ಜಿ ಅವರ ಜನ್ಮದಿನ ಜುಲೈ 29ಕ್ಕೆ ನಡೆಯುವ ಸಂದರ್ಭದಲ್ಲಿ ತಾವೆಲ್ಲರೂ ಹಾಜರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಒಂದು ಇದು 370J ಏನೇನು ಆಗಬೇಕನ್ನೋದ್ರ ಬಗ್ಗೆ, ಅನುಷ್ಠಾನಗಳಾಗಬೇಕಾದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆ, ಚಿಂತನೆ ಮಂಥನ ರೂಪದಲ್ಲಿ ನಾವು ನಡೆಸುತ್ತೇವೆ. ಇದನ್ನು ಪೂರ್ತಿಯಾಗಿ ನಮ್ಮ ಇವತ್ತಿನ ಕುಷ್ಟಿ ಸರ್ ಏನದಲ್ಲ, ಇವು ಯಾವ್ಯಾವ ಪಾಯಿಂಟ್ಸ್ಗಳು ಇಲ್ಲಿ ಕವರ್ ಆಗಬೇಕೆಂಬುದ್ರ ಬಗ್ಗೆ ಅವ್ರು ಹೇಳ್ತಾರೆ. ದಯವಿಟ್ಟು ತಾವು ಕೇಳಬೇಕು ಸರ್. ಎಲ್ಲ ಸೋದರರು ಹೇಳಿದಂತೆ 371J ಮೊದಲು ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಮೊದಲು ಇದು ಎಲ್ರಿಗೂ ಪರಿಚಯ ಮಾಡಿದಂಥವ್ರೇ ಮಹಾನ್ ವ್ಯಕ್ತಿ ವೈದ್ಯನಾಥ್ ಪಾಟೀಲ್ರು ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ನಾನೇ ಮಾಡಿದೆ ಅಂತಕ್ಕಂಥವ್ರು ಸಾಕಷ್ಟು ಜನ ಹೆಸರು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಥವ್ರು ಇದ್ದಾರೆ. ಆದರೆ ಈ ಭಾಗಕ್ಕೆ ಪರಿಚಯ ಮಾಡಿಕೊಟ್ಟವರು ವೈದ್ಯನಾಥ್ ಪಾಟೀಲ್ರು. ಅದು ಯಾವತ್ತೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಹೇಳಿದಂತೆ ಅನೇಕ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ನಮ್ಮ ಭಾಗಕ್ಕೆ ಬಿಡುಗಡೆಯಾಗಿದೆ. ನಮ್ಮ ಭಾಗ ಅಭಿವೃದ್ಧಿ ಆಗಿಲ್ಲ, ಆದರೆ ನಮ್ಮ ಭಾಗದ ರಾಜಕಾರಣಿಗಳು ಮಾತ್ರ 100% ಅಭಿವೃದ್ಧಿ ಆಗಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಸಾಹೇಬರು ಹೇಳಿದ್ರು ಲೋಕಭವನ್ ಚಲೋ ಮಾಡ್ತೀವಿ ಅಂತಕ್ಕಂಥ ಮಾತು ಇದು 100% ಸತ್ಯವಾದಂಥ ವಿಚಾರ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಸಾಕಷ್ಟು ಅನುದಾನ ಪ್ರತಿ ವರ್ಷ ಬರ್ತಾನೇ ಇದೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಹಾಗೆ ವಾಪಸ್ಸು ಹೋಗ್ತಾ ಇದೆ. ಅದೇ ಅದು ಅನುಷ್ಠಾನ ಆಗ್ತಾ ಇಲ್ಲ, ಸುಂಕ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇವತ್ತು ಅನೇಕ ಯೋಜನೆಗಳು, ಇವತ್ತು ರೈಲ್ವೆ ವಿಭಾಗ ವೈದ್ಯನಾಥ್ ಪಾಟೀಲ್ರ ನೇತೃತ್ವದಲ್ಲಿಯೂ ಕೂಡ ನಾವು ಹೋರಾಟ ಮಾಡಿದ್ದೀವಿ.
ಸರೀನ್ ಕಮಿಟಿ ವರದಿ ಪ್ರಕಾರ ಯಾವತ್ತೋ 3 ರೈಲ್ವೆ ವಿಭಾಗೀಯ ಕಚೇರಿಗಳಾಗಬೇಕು ಅಂತೇಳಿ ಇತ್ತು. ಆದರೆ ಇನ್ನು ಉಳಿದಂಥವು ಆಗಿಬಿಟ್ಟು, ಆದರೆ ರಾಜಕೀಯ ತಿಕ್ಕಾಟದಿಂದ ನಮ್ಮ ಭಾಗದ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಹಾಗೆ ನೆನಗುದಿತ್ತು. ಜಾಗ ಅಕ್ವೈರ್ ಮಾಡಿದ್ರು, ಎಲ್ಲ ಮಾಡಿದ್ರು. ಮುಂದೆ ಯಾರೋ ಇವತ್ತು ನನ್ನ ಹೆಸರು ಬರುತ್ತೆ, ನಿನ್ನ ಹೆಸರು ಬರುತ್ತೆ ಅಂತಕ್ಕಂಥದ್ರಿಂದ ಈ ಭಾಗಕ್ಕೆ ಹಿಂದುಳಿಬೇಕಾದ್ರೆ ಈ ಭಾಗದ ರಾಜಕಾರಣಿಗಳೇ ಮೊದಲು ಕಾರಣೀಕರ್ತರು ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ಅನೇಕ ಬೇಡಿಕೆಗಳಿದ್ದಾವೆ. ಇವತ್ತು ಸರಿಯಾದ ರೀತಿಯಲ್ಲಿ ಈ ಒಂದು 371ನೇ ಪ್ರಕಾರ ಯಾವುದೂ ಕಾರ್ಯಗಳಾಗ್ತಾ ಇಲ್ಲ. ಆದ್ದರಿಂದ ಇವತ್ತು ಏನು ನಮ್ಮ ವೈಜನಾಥ್ ಪಾಟೀಲರ ಜನ್ಮದಿನದ ಅಂಗವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಗೌತಮ್ಜಿಯವರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯ ಹೋರಾಟಗಾರರ ನೇತೃತ್ವದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸಂಘಟನೆ ಮುಖಾಂತರ ಇದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋ ಮೂಲಕ ಈ ಒಂದು ಅನುಷ್ಠಾನದ ಅಡಿಯಲ್ಲಿ ನಾವೆಲ್ಲರೂ ಕಲಿತು ಹೋರಾಟ ಮಾಡೋಣ. ಇದನ್ನು ಸಮರ್ಪಕವಾಗಿ ಜಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.